ಇವತ್ತು ನಾನು ಹೊಂಟೇನಿ ರೀ ಬೆಂಗಳೂರು ಕಡೆ. ನಮಸ್ಕಾರ ಎಲ್ರಿಗೂ, ನಾನು ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ರಾತ್ರಿ 11 ಊಟಕ್ಕಂತ ತೆರವಿದ್ರು. ಊಟ ಮುಗಿಸ್ಕೊಂಡೆ. ಊಟ ಆದಮೇಲೆ ನಿದ್ದೆ ಭಾಳ ಬರತ್ತಿತ್ತು, ಮಲ್ಕೊಂಡ್ಬಿಟ್ಟೆ. ಬೆಳಗಿನ ನಸುಕಿನಲ್ಲಿ 6 ಗಂಟೆಗೆ ಎಚ್ಚರವಾಯಿತು. ಎದ್ದು ಹೊರಗಡೆ ನೋಡಿದರೆ ಬೆಂಗಳೂರು ನನ್ನ ಕಣ್ಣ ಮುಂದೆ ಇತ್ತು. ಆಗ ನನ್ನ ಪ್ರೀತಿಯ ಗೆಳೆಯನಾದ ಆಕಾಶ್ಗೆ ಫೋನ್ ಮಾಡಿ ಅವನು ಬರ್ತೀನಿ ಅಂತ ಹೇಳಿದ ಪಿಕಪ್ ಮಾಡ್ಕೊಳ್ಳೋಕ್ಕೆ. ನಸುಕಿನ ತಂಪು ವಾತಾವರಣದಲ್ಲಿ ಬೆಂಗಳೂರು ನೋಡೋಕೆ ಒಂಥರ ಚೆಂದ. ಹಂಗೋ ಹಿಂಗೋ ಮಾಡಿ ನನ್ನ ದೋಸ್ತ ಬಂದ್ರಿ, ಕಾರ್ ಹತ್ಕೊಂಡು ಹೊಂಟಿವ್ರಿ. ಹೋಗುವಾಗ ಏರ್ಪೋರ್ಟ್ ತೋರ್ಸ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೊಂಟ. ಜೀವನದಲ್ಲಿ ನೊಂದು ಬೆಂದು ಬಂದಿರೋ ಎಷ್ಟೋ ಜನರಿಗೆ ಬೆಂಗಳೂರು ಬೆನ್ನೆಲುಬಾಗಿ ನಿಂತಿದೆ. ಏನೂ ಇಲ್ಲ ಬಂದ ವ್ಯಕ್ತಿಗಳೆಲ್ಲ ಏನೇನೋ ಆಗಿ ಹೋದರು, ಏನೇನೋ ಆಗ್ತೀನಿ ಅಂತ ಬಂದವರೆಲ್ಲ ಏನೂ ಇಲ್ಲೇ ಬರಿಗೇಲಿ ಹೋದರು. ಬೈಕ್ ರೈಡ್ಸ್ ಹೆಂಗೆ ಹೊಂಟಾರ ನೋಡ್ರಿ ಕಪಲ್ಸ್ಗಳು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಾಡಪ್ರಭು ಕೆಂಪೇಗೌಡರ ವಿಗ್ರಹ ನೋಡ್ರಿ. ನಾಡಪ್ರಭು ಕೆಂಪೇಗೌಡರ ಏರ್ಪೋರ್ಟ್ಗೆ ನಾವೀಗ ಎಂಟ್ರಿ ಆಗ್ತಿದ್ವಿ. ಬೆಂಗಳೂರು ಅಂದರೆ ಒಂದು ದೊಡ್ಡ ಸಾಗರ ಅಂತಲೇ ಹೇಳಿದ್ರೂ ಅಡ್ಡಿ ಇಲ್ಲ. ಸಾಗರ ಮಧ್ಯದಲ್ಲಿ ದ್ವೀಪಗಳು ಹೇಗಿರುತ್ತೋ ಅದೇ ರೀತಿ ಈ ವಿಮಾನ ನಿಲ್ದಾಣ ಒಂದು ದ್ವೀಪ ಇದ್ದ ಹಾಗೆ. ಬೆಂಗಳೂರು ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಬೆಂಗಳೂರಿಗೆ ದುಡಿಯೋಕ್ಕಂತ ಬಂದವರು ದುಡಿಮೆನ ನಂಬಿ ಜೀವನ ಮಾಡಬೇಕು ಹೊರತು ಚಟ ಮಾಡಿ ಜೀವನ ಹಾಳು ಮಾಡ್ಕೊಳ್ಬಾರ್ದು. ಟ್ಯಾಕ್ಸಿ ಓಲೋ ಓಬರ್ ಓಡಿಸ್ತಿರೋ ನಾನು ಅಣ್ಣ ತಮ್ಮಂದಿರಿಗೆ ಒಂದು ಹೇಳೋಕೆ ಒಂದು ಮಾತು ಇಷ್ಟಪಡ್ತೀನಿ. ಬಂದಿರೋ ಉದ್ದೇಶನೂ ಯಾವತ್ತೂ ಮರಿಬೇಡಿ. ನಾನು ಬೆಂಗಳೂರು ಬಂದಿರೋ ಉದ್ದೇಶ ಈ ಹೊಸದಾಗಿ ನಿರ್ಮಾಣಗೊಂಡಿರ್ತಿರುವ ಅಂಗಡಿಯ ಸಲುವಾಗಿ. ಈ ಅಂಗಡಿದ ಕೆಲಸ ಸುದ್ದ ಆಗಲ್ರಿ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹಂಚ್ಕೊಳ್ತಾನೆ ರೀ. ಹಂಗೋ ಹಿಂಗೋ ಮಾಡಿ ರೂಮಿಗೆ ಬಂದೀವಿ. ಬೆಂಗಳೂರಿಗೆ ದುಡಿಯೋಕ್ಕಂತ ಬಂದಿರೋ ನಾನು ಅಣ್ಣ ತಮ್ಮಂದಿರಿಗೆ ಕೊನೆ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಬಂದಿರೋ ಉದ್ದೇಶವನ್ನು ಮರಿಬೇಡ್ರಿ. ಚಟಗಳಿಗೆ ದಾಸರಾಗಿ ಇಲ್ಲೇ ಕುಂದ್ರಬೇಡ್ರಿ. ದೇನೇ ಮುಡಿಸ್ಕೊಂಡು ಊರಿಗೆ ಹೋಗೋದ ಕಡೆ ಗಮನ ಕೊಡ್ರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತ್ರಿ. ಶುಭ ದಿನ, ಧನ್ಯವಾದಗಳು.